ಈ ಪೌರಾಣಿಕ ಜಾತ್ರೆಯಲ್ಲಿ ನಮ್ಮೊಂದಿಗೆ ಸಾಗಿರಿ. ವೀಕ್ಷಿಸಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಿಮ್ಮ ಬೆಂಬಲವೇ ನಮಗೆ ದೈವಿಕ ಶಕ್ತಿಯಂತಿದೆ. ವಿಶ್ವಾಮಿತ್ರನು ರಾಮನಿಗೆ ಧರ್ಮ ಮತ್ತು ನೀತಿ ಬಗ್ಗೆ ಉಪದೇಶಿಸುತ್ತಾನೆ. ಧರ್ಮಪಥವನ್ನು ಬಿಟ್ಟು ಯಾವುದೇ ರಾಜನು ಆಡಳಿತ ಮಾಡಬಾರದು ಎಂಬುದನ್ನು ರಾಮನಿಗೆ ತಿಳಿಸುತ್ತಾನೆ. ರಾಮನು ಧರ್ಮ ನಿರ್ವಹಣೆಗೆ ಬದ್ಧನಾಗುತ್ತಾನೆ. ರಾಮ, ಲಕ್ಷ್ಮಣ ಮತ್ತು ಸೀತೆಯವರು ವಿಶಾಲವಾದ ಅರಣ್ಯವನ್ನು ದಾಟುತ್ತಾ ಸುಂದರ ನದಿಗಳನ್ನು ನೋಡುತ್ತಾ ಸಾಗುತ್ತಾರೆ. ಅಲ್ಲಿನ ಶಾಂತಿ ಮತ್ತು ಪ್ರಕೃತಿಯ ವೈಭವವು ತ್ರಯರನ್ನು ಆನಂದಿಸುತ್ತವೆ. ಲಂಕಾಪುರದ ರಾವಣನ ಸಹೋದರಿ ಶೂರಪಣಖೆ ಅರಣ್ಯದಲ್ಲಿ ರಾಮನನ್ನು ಕಾಣುತ್ತಾಳೆ. ಅವನ ರೂಪವನ್ನು ನೋಡಿ ಮೋಹಗೊಳ್ಳುತ್ತಾಳೆ ಮತ್ತು ಅವನೊಂದಿಗೆ ವಿವಾಹವನ್ನು ನಿರ್ಧರಿಸುತ್ತಾಳೆ. ರಾಮನು ಶೂರಪಣಖೆಯ ಪ್ರೀತಿಗೆ ಮರುಳು ಆಗದೆ ಅವಳನ್ನು ತಿರಸ್ಕರಿಸುತ್ತಾನೆ. ಲಕ್ಷ್ಮಣನು ಆಕ್ರೋಶದಿಂದ ಅವಳ ಮೂಗು ಕತ್ತರಿಸುತ್ತಾನೆ. ಶೂರಪಣಖೆ ರಕ್ತಸಿಕ್ತವಾಗಿ ಅಳುತ್ತಾ ರಾವಣನ ಬಳಿಗೆ ಹೋಗುತ್ತಾಳೆ. ಶೂರಪಣಖೆ ತನ್ನ ಅಪಮಾನವನ್ನು ತಿಳಿಸುತ್ತಾಳೆ. ರಾವಣನು ಕ್ರೋಧದಿಂದ ಕುದಿಯುತ್ತಾನೆ. ಅವನು ಸೀತೆಯನ್ನು ಅಪಹರಿಸಬೇಕೆಂದು ಯೋಚಿಸುತ್ತಾನೆ ಮತ್ತು ಮಾರೀಚಿತ್ರದ ಸಹಾಯವನ್ನು ಪಡೆಯುತ್ತಾನೆ. ಮಾರೀಚನು ಚರಮಾಯೆಯನ್ನು ರೂಪಿಸಿ ಸುಂದರವಾದ ಸುವರ್ಣ ಮೃಗವಾಗಿ ಬದಲಾಗುತ್ತಾನೆ. ಸೀತೆಯು ಆ ಮೃಗವನ್ನು ನೋಡಿ ಅದನ್ನು ತರಬೇಕು ಎಂದು ರಾಮನಿಗೆ ಕೇಳುತ್ತಾಳೆ. ರಾಮನು ಸೀತೆಯ ಇಚ್ಛೆಗಾಗಿ ಆ ಮೃಗದ ಹಿಂದೆ ಹೋಗುತ್ತಾನೆ. ಮಾಯಾಮೃಗ ತೊರೆದಾಗ ಅವನು, ಹಾಯೋ ಲಕ್ಷ್ಮಣ ಎಂದು ರಾಮನ ಧ್ವನಿಯಲ್ಲಿ ಕೂಗುತ್ತಾನೆ. ಸೀತೆಯು ರಾಮನನ್ನು ತುರ್ತುಸ್ಥಿತಿಯಲ್ಲಿ ಎಣಿಸಿ ಲಕ್ಷ್ಮಣನನ್ನು ಕಳಿಸುತ್ತಾಳೆ. ಲಕ್ಷ್ಮಣನು ಸಂಶಯದಿಂದ ಹೊರಡುತ್ತಾನೆ, ಆದರೆ ಅವನು ಧೈರ್ಯದಿಂದ ಸೀತೆಯನ್ನು ಒಬ್ಬಳನ್ನೇ ಬಿಟ್ಟು ಹೋಗುತ್ತಾನೆ. ಅವನ ಗೈರಿನಲ್ಲಿ ರಾವಣನು ಯೋಗ್ಯತೆಯ ವೇಷ ಧರಿಸಿ ಸೀತೆಯ ಬಳಿಗೆ ಬರುತ್ತಾನೆ. ಅವಳನ್ನು ಮಂತ್ರದ ಮೂಲಕ ತನ್ನ ರಥದಲ್ಲಿ ಹಾಕಿ ಹರಣ ಮಾಡುತ್ತಾನೆ. ರಾವಣನು ಸೀತೆಯನ್ನು ಅಪಹರಿಸುತ್ತಿರುವಾಗ ಗರುಡವಂಶದ ಜಟಾಯು ಪತಿತನನ್ನು ನೋಡಿ ತಡೆದು ನಿಲ್ಲಿಸುತ್ತಾನೆ. ಉಗ್ರ ಯುದ್ಧ ನಡೆಯುತ್ತದೆ, ಆದರೆ ಜಟಾಯು ಗಾಯಗೊಂಡು ಧರೆಗಿಳಿಯುತ್ತಾನೆ. ಗಂಭೀರ ಗಾಯಗಳಿಂದ ಗೆರೆಯಾದ ಜಟಾಯು ರಾಮನ ಆಗಮನದವರೆಗೆ ಜೀವ ಉಳಿಸಿಕೊಂಡಿರುತ್ತಾನೆ. ರಾಮನು ಅವನನ್ನು ನೋಡಿ ವಿಷಾದಿಸುತ್ತಾನೆ. ಜಟಾಯು ಸೀತಾ ಹರಣದ ಸತ್ಯವನ್ನು ವಿವರಿಸಿ ತನ್ನ ಪ್ರಾಣ ತ್ಯಜಿಸುತ್ತಾನೆ. ರಾಮನು ಭಕ್ತಜನರಾದ ಪಕ್ಷಿರಾಜನಿಗೆ ಅಗ್ನಿಸಂಸ್ಕಾರ ಮಾಡುತ್ತಾನೆ. ರಾಮ ಮತ್ತು ಲಕ್ಷ್ಮಣನು ಅರಣ್ಯವಾಸದ ಸಂದರ್ಭದಲ್ಲಿ ಶಬರಿಯ ಆಶ್ರಮಕ್ಕೆ ಆಗಮಿಸುತ್ತಾರೆ. ಶಬರಿ ಭಕ್ತಿಯಿಂದ ರಾಮನಿಗೆ ಹಣ್ಣುಗಳು ನೀಡುತ್ತಾಳೆ. ರಾಮನು ಅವಳ ಭಕ್ತಿಗೆ ಮರುಳಾಗುತ್ತಾನೆ ಮತ್ತು ಆಕೆಯ ಆಶೀರ್ವಾದ ಪಡೆದು ಮುಂದುವರಿಸುತ್ತಾನೆ. ಅರಣ್ಯದಲ್ಲಿ ರಾಮ ಲಕ್ಷ್ಮಣರು ಭಯಾನಕವಾದ ದೈತ್ಯ ಕಬಂದನನ್ನು ಎದುರಿಸುತ್ತಾರೆ. ಧೈರ್ಯದಿಂದ ಯುದ್ಧ ಮಾಡಿ ಅವನನ್ನು ಸಂಹರಿಸುತ್ತಾರೆ. ಕಬಂದನು ಅವನಿಗೆ ಮುನ್ನಾದ ಶಾಪದ ಕಥೆಯನ್ನು ಹೇಳಿ ರಾಮನಿಗೆ ಸುಗ್ರೀವನ ಸಹಾಯ ಪಡೆಯುವಂತೆ ಸಲಹೆ ಕೊಡುತ್ತಾನೆ. ರಾಮನು ಪಂಪಾ ಸರೋವರ ತೀರದಲ್ಲಿ ನಿಂತು ಸೀತೆಯ ನೆನಪಿನಲ್ಲಿ ಕಣ್ಣೀರು ಹಾಕುತ್ತಾನೆ. ಪ್ರಕೃತಿ, ಹಕ್ಕಿಗಳು, ಹೂಗಳು ಎಲ್ಲವೂ ಅವನ ದುಃಖದ ಸಾಥಿ ನೀಡುತ್ತವೆ. ಲಕ್ಷ್ಮಣನು ಅವನಿಗೆ ಧೈರ್ಯ ತುಂಬುತ್ತಾನೆ. ಹನುಮಂತನು ರಾಮ ಲಕ್ಷ್ಮಣರನ್ನು ಕಂಡು ಅವರು ಯಾರು ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಅವನು ಸೌಮ್ಯವಾಗಿ ಪರಿಚಯವಾಗಿ ವಾನರರಾಜ ಸುಗ್ರೀವನ ಸಂದೇಶದೊಂದಿಗೆ ಅವರನ್ನು ಕಿಷ್ಕಿಂಧೆಗೆ ಕರೆದೊಯ್ಯುತ್ತಾನೆ. ಸುಗ್ರೀವನು ತನ್ನ ಪಾಳಯದಲ್ಲಿ ರಾಮನಿಗೆ ಆತಿಥ್ಯ ನೀಡುತ್ತಾನೆ. ಅವರು ಪರಸ್ಪರ ತಮ್ಮ ಸಂಕಟಗಳನ್ನು ಹಂಚಿಕೊಳ್ಳುತ್ತಾರೆ. ರಾಮನು ವಾಲಿಯನ್ನೆದುರಿಸಿ ಸುಗ್ರೀವನಿಗೆ ರಾಜ್ಯಭಾರವನ್ನು ವಾಪಸು ನೀಡುವುದಾಗಿ ಒಪ್ಪಿಕೊಳ್ಳುತ್ತಾನೆ. ಸುಗ್ರೀವನು ವಾಲಿಯನ್ನೆದುರಿಸಿ ಮೊದಲ ಬಾರಿಗೆ ಯುದ್ಧ ಮಾಡುತ್ತಾನೆ. ಆದರೆ ಸೋಲು ಅನುಭವಿಸುತ್ತಾನೆ. ರಾಮನು ವ್ಯತ್ಯಾಸ ಪಡಿಸಲಾಗದ ಕಾರಣದಿಂದ ಬಾಣ ಹಾರಿಸದಿರುತ್ತಾನೆ. ಮರುಯುದ್ಧದಲ್ಲಿ ಸುಗ್ರೀವನು ಗುರುತು ಹಾಕಿಕೊಳ್ಳುತ್ತಾನೆ. ರಾಮನು ಬಲಿಷ್ಠ ವಾಲಿಯನ್ನು ಬಾಣದಿಂದ ಹತರುತ್ತಾನೆ. ವಾಲಿಯು ತಾನು ಮಾಡಿದ ದೋಷಗಳನ್ನು ಒಪ್ಪಿಕೊಂಡು ರಾಮನ ಧರ್ಮವನ್ನು ಮೆಚ್ಚುತ್ತಾ ಪ್ರಾಣಬಿಸುತ್ತಾನೆ. ವಾಲಿಯ ಪತ್ನಿ ತಾರಾ ಹಾಗೂ ಪುತ್ರ ಅಂಗದನು ಆತನ ಮರಣದಿಂದ ದುಃಖಿಸುತ್ತಾರೆ. ರಾಮನು ಅವರಿಗೆ ಧೈರ್ಯ ನೀಡಿ ಸುಗ್ರೀವನ ರಾಜಾಭಿಷೇಕಕ್ಕೆ ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ. ಸುಗ್ರೀವನು ಕಿಷ್ಕಿಂಧೆಯ ರಾಜನಾಗಿ ಅವಿರೋಧವಾಗಿ ರಾಜ್ಯಾಭಿಷೇಕಗೊಳ್ಳುತ್ತಾನೆ. ವಾನರರು ಸಂತೋಷ ಪಡುತ್ತಾರೆ. ರಾಮನು ಚತುರ್ಮಾಸ ಕಾಲ ತಪೋವನವೊಂದರಲ್ಲಿ ವಾಸ ಮಾಡುತ್ತಾನೆ. ಚಳಿಗಾಲದ ಚತುರ್ಮಾಸ ಕಾಲ ಆರಂಭವಾಗುತ್ತದೆ. ರಾಮನು ಪುಷ್ಪವಾಟಿಕೆಯಲ್ಲಿ ತಪಸ್ಸು ಮಾಡುತ್ತಾನೆ. ಅವನು ಸೀತೆಯ ಪ್ರೀತಿಯ ನೆನಪಿನಲ್ಲಿ ದಿನ ಕಳೆಯುತ್ತಾನೆ. ಲಕ್ಷ್ಮಣನು ಅವನೊಂದಿಗೆ ಸದಾ ಜೊತೆಗಿರುತ್ತಾನೆ. ಚತುರ್ಮಾಸದ ಅಂತ್ಯದಿಂದ ಶರತ್ಕಾಲ ಆರಂಭವಾಗುತ್ತದೆ. ನದಿಗಳು ಹರಿದು ಹೂವುಗಳು ಮುಡಿದವು. ರಾಮನು ಸುಗ್ರೀವನಿಗೆ ಸ್ಮರಣೆ ಮಾಡಿಸುತ್ತಾನೆ, ಇದೀಗ ನನ್ನ ಸೀತೆಯನ್ನು ಹುಡುಕೋ ಸಮಯ ಬಂದಿದೆ. ರಾಮನು ಹನುಮಂತನಿಗೆ ತನ್ನ ಮೊದಲ ಆಂಜನೇಯ ಮುದ್ರೆ ನೀಡುತ್ತಾನೆ. ಸೀತೆಯ ಶೋಧನೆಗಾಗಿ ಹನುಮಂತನು ವಾನರ ಸೇನೆಯೊಂದಿಗೆ ಪ್ರಯಾಣ ಆರಂಭಿಸುತ್ತಾನೆ. ಅವನು ಪ್ರತಿಜ್ಞೆ ಮಾಡುತ್ತಾನೆ, ಸೀತೆಯನ್ನು ಕಂಡು ಮಾತ್ರವೇ ನಾನು ಹಿಂತಿರುಗುತ್ತೇನೆ ಎಂದು. ವಾನರ ಸೇನೆ ದಕ್ಷಿಣದ ಸಮುದ್ರ ತೀರಕ್ಕೆ ತಲುಪುತ್ತದೆ.
ಎಲ್ಲಾ ಕಡೆ ಶೋಧಿಸಿದರೂ ಸೀತೆಯ ಪತ್ತೆ ಕಾಣದು. ಎಲ್ಲರೂ ನಿರಾಶರಾಗುತ್ತಾರೆ. ಅಂಗದನು ಧೈರ್ಯ ಕೊಡುತ್ತಾನೆ. ಅಲ್ಲಿ ಹಳೆ ಗರುಡ ಸಂಪಾತಿಯು ವಾನರರನ್ನು ನೋಡಿ ಸೀತಾ ವಿಷಯ ಕೇಳುತ್ತಾನೆ. ತನ್ನ ದರ್ಶನ ಶಕ್ತಿಯಿಂದ ಸೀತೆಯು ಲಂಕೆಯಲ್ಲಿ ಸಾಯೇ ಮಾಹಿತಿಯನ್ನು ತಿಳಿಸುತ್ತಾನೆ. ಎಲ್ಲರೂ ಸಂತೋಷ ಪಡುವರು. ಲಂಕೆಗೆ ಹೋಗುವವನು ಯಾರು ಎಂಬ ಪ್ರಶ್ನೆ ಎದ್ದಾಗ ಎಲ್ಲರೂ ಹನುಮಂತನತ್ತ ನೋಡುತ್ತಾರೆ. ಹನುಮಂತನು ತನ್ನ ಶಕ್ತಿಯ ಮಿತಿಯನ್ನು ತೋರಿಸಿ ಸಮುದ್ರವನ್ನು ದಾಟುವುದಾಗಿ ಹೇಳುತ್ತಾನೆ. ಹನುಮಂತನು ರಾಮನ ನಾಮಸ್ಮರಣೆಯೊಂದಿಗೆ ದಿಗಂತವನ್ನೇ ಮೀರಿ ಹಾರುತ್ತದೆ. ಪರ್ವತ, ಮೋಡ, ಪತಂಗಗಳು all bow to his might. ಸಮುದ್ರದ ಮಧ್ಯೆ ಅವನು ಹಿಂಡುಂಬಿ ಹೊಗೆಯುವ ಬಲಿಯನ್ನು ಎದುರಿಸುತ್ತಾನೆ. ಮಧ್ಯಮಾರ್ಗದಲ್ಲಿ ಮೈನಾಕ ಪರ್ವತನು ಹನುಮಂತನಿಗೆ ವಿಶ್ರಾಂತಿ ನೀಡಲು ಹೊರಡುತ್ತಾನೆ. ಹನುಮಂತನು ಸಾನ್ನಿಧ್ಯವನ್ನು ನಮಸ್ಕರಿಸಿ ಮುಂದೆ ಸಾಗುತ್ತಾನೆ. ನಂತರ ನಾಗಮಾತೆ ಸುರಸೆಯು ಅವನ ಶಕ್ತಿ ಪರೀಕ್ಷೆ ಮಾಡುತ್ತಾಳೆ. ಹನುಮಂತನು ನಿಷ್ಕಳಂಕವಾಗಿ ಲಂಕೆಗೆ ಪ್ರವೇಶಿಸುತ್ತಾನೆ. ರಾತ್ರಿಯ ಸಮಯ, ಲಂಕಾ ನಗರ ದೇವತೆಯೆಂದೆನಿಸುವ ಲಂಕಿಣಿಯನ್ನು ಹನುಮಂತನು ಬಲದಿಂದ ಸೋಲಿಸುತ್ತಾನೆ. ಲಂಕಾ ನಗರವನ್ನು ನೋಡುತ್ತಾ ಚಮತ್ಕಾರಗೊಳ್ಳುತ್ತಾನೆ. ಅವನ ಶೋಧ ಅಶೋಕವನಕ್ಕೆ ತಲುಪುತ್ತದೆ. ಅಲ್ಲಿರುವ ಸೀತೆಯನ್ನು ದೂರದಿಂದ ನೋಡುತ್ತಾನೆ. ದೀನ ಸ್ಥಿತಿಯಲ್ಲಿ, ಆಶ್ವಾಸನೆ ಇಲ್ಲದಂತೆಯೇ ಕುಳಿತುಕೊಂಡಿರುವೆಳು. ಹನುಮಂತನ ಕಣ್ಣು ತುಂಬ. ಅಶೋಕವನದಲ್ಲಿ ಸೀತೆ ದುಃಖದಿಂದ ಹೊರೆಗೊಂಡಿರುತ್ತಾಳೆ. ರಾಮನ ನೆನಪಿನಲ್ಲಿ ಅಳುತ್ತಾಳೆ. ರಾವಣನು ಆಕೆಯ ಬಳಿ ಬಂದು ತನ್ನನ್ನು ಮದುವೆಯಾಗಲು ಬಲಾತ್ಕಾರಿಸುತ್ತಾನೆ. ಆದರೆ ಸೀತೆ ಧೈರ್ಯದಿಂದ ನಿರಾಕರಿಸುತ್ತಾಳೆ. ರಾವಣನು ಸೀತೆಗೆ ಸಮಯದ ಮಿತಿಯನ್ನು ಘೋಷಿಸುತ್ತಾನೆ. ಇನ್ನೂ ತಿಂಗಳೊಳಗೆ ಒಪ್ಪದಿದ್ದರೆ ನಿನ್ನನ್ನು ಸಂಹರಿಸುತ್ತೇನೆ ಎಂದು ಬೆದರಿಸುತ್ತಾನೆ. ಸೀತೆ ಭಯಗೊಂಡರೂ ಧರ್ಮಪಥದಿಂದ ಭ್ರಷ್ಟಳಾಗುವುದಿಲ್ಲ. ಹನುಮಂತನು ಮರದ ಹಿಂದಿನಿಂದ ಸೀತೆಯ ಧೈರ್ಯವನ್ನು ನೋಡಿ ಆಕೆಗೆ ಧೈರ್ಯ ತುಂಬುತ್ತಾನೆ. ರಾಮನ ಹೆಸರು, ಸನ್ನಿವೇಶ ಮತ್ತು ಆಂಜನೇಯ ಮುದ್ರೆಯನ್ನು ತೋರಿಸಿ ತನ್ನನ್ನು ರಾಮದ ದೂತನೆಂದು ಪರಿಚಯಿಸುತ್ತಾನೆ. ಹನುಮಂತನು ಸೀತೆಗೆ ರಾಮನ ಸಂದೇಶವನ್ನು ತಲುಪಿಸುತ್ತಾನೆ. ಸೀತೆ ಕಣ್ಣೀರಿನಿಂದ ಅವನನ್ನು ಆಶೀರ್ವದಿಸುತ್ತಾಳೆ. ಹನುಮಂತನು ರಾಮನಿಗೆ ಪತ್ತೆಯ ಸುದ್ದಿಯನ್ನು ನೀಡುವುದಾಗಿ ಹೇಳುತ್ತಾನೆ. ಹನುಮಂತನು ರಾವಣನ ಸೇನೆಯನ್ನು ಸೀತೆಯ ಸಮೀಪದಿಂದ ತಡೆದುಕೊಳ್ಳಲು ಹೋರಾಟ ಆರಂಭಿಸುತ್ತಾನೆ. ಅಶೋಕವನದ ಮರಗಳನ್ನು ಉಪೇಕ್ಷೆಯಿಂದ ಬಳಸಿ ಶತ್ರುಗಳನ್ನು ದೂಡುತ್ತಾನೆ. ರಾವಣನು ತನ್ನ ಪುತ್ರ ಅಕ್ಷಕುಮಾರನನ್ನು ಕಳಿಸುತ್ತಾನೆ. ಹನುಮಂತನು ಶೂರವೀರತನದಿಂದ ಅವನನ್ನು ಹತ್ತಿರ ಬಾರದಂತೆ ಯುದ್ಧ ಮಾಡಿಕೊಳ್ಳುತ್ತಾನೆ. ಇಷ್ಟು ಶಕ್ತಿಯ ನೋಡಿ ಇಂದ್ರಜಿತ್ ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸುತ್ತಾನೆ. ಹನುಮಂತನು ಇಚ್ಛೆಯಿಂದ ಶಕ್ತಿಯ ತಾಪವನ್ನು ತಡೆದು ಬಂಧನಕ್ಕೆ ಒಪ್ಪುತ್ತಾನೆ. ಹನುಮಂತನನ್ನು ಬಂಧಿಸಿ ರಾವಣನ ಸನ್ನಿಧಿಗೆ ಕರೆದೊಯ್ಯಲಾಗುತ್ತದೆ. ರಾವಣನು ಅವನನ್ನು ನಿಂದಿಸುತ್ತಾನೆ. ಆದರೆ ಹನುಮಂತನು ಧೈರ್ಯದಿಂದ ರಾಮನನ್ನು ಹೊಗಳುತ್ತಾನೆ. ರಾವಣನು ಅವನ ಪೂಜೆಯನ್ನೇ ಬೆಂಕಿ ಹಾಕಲು ಆಜ್ಞೆ ನೀಡುತ್ತಾನೆ. ಹನುಮಂತನು ತನ್ನ ದೇಹದ ಗಾತ್ರವನ್ನು ಬದಲಿಸಿ ಲಂಕೆಯ ಬೀದಿಗಳಲ್ಲಿ ಹಾರುತ್ತಾ ಹೋದಂತೆ ಬೆಂಕಿಯ ಜ್ವಾಲೆಯಲ್ಲಿ ಲಂಕಾನಗರವನ್ನು ಬೆಂಕಿಗಿಡುತ್ತಾನೆ. ಜನರು ಆಘಾತಕ್ಕೊಳಗಾಗುತ್ತಾರೆ. ಕಾರ್ಯ ಸಮಾಪ್ತಿಯಾಗಿ ಹನುಮಂತನು ಸಮುದ್ರ ದಾಟಿ ಪುನಃ ರಾಮನ ಬಳಿಗೆ ಹಿಂದಿರುಗುತ್ತಾನೆ. ಸೀತೆಯ ಸ್ಥಳವನ್ನು ವಿವರಿಸುತ್ತಾನೆ. ರಾಮನು ಸಂತೋಷಗೊಳ್ಳುತ್ತಾನೆ ಮತ್ತು ಯುದ್ಧಕ್ಕೆ ಸಿದ್ಧತೆ ಆರಂಭಿಸುತ್ತಾನೆ. ಆರ್ಷವಾಣಿ ಜೊತೆ ನಿಮ್ಮ ಯಾತ್ರೆ ಮುಂದುವರಿಸಿರಿ. ಇದೊಂದು ಕೇವಲ ಕತೆ ಅಲ್ಲ, ಇದು ಸಂಸ್ಕೃತಿಯ ಹೃದಯದ ಸ್ಪಂದನೆ. ಪುನರ್ಮಿಲನದವರೆಗೆ ರಾಮನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ.